ಇವತ್ತು ನಾನು ಚರಣಗನು ಎಲ್ಲಿಗೆ ಹೋಗ್ತಾ ಇರೋದು ಅಂದ್ರೆ ಬಾಯಾಗ ಈಜೈದ ಮರುಕ ಅಂದ್ರೆ ಗುಜ್ನಳ್ಳಿಯಾಗ ಬಾಯ ಇದೆ ಅಲ್ಲಿಗೆ ಹೋಗ್ತಾ ಇರೋದು ಈಜೈದ ಮರುಕ ನೋಡ್ರೆ ಹೋಗುದಾರಾಗಾದ್ರೆ ನಮ್ ಸ್ಕೂಲ್ ಕಾಣಿಸ್ತು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದು. ನಾನು ಇಲ್ಲೇ ಓದಿದ್ದು 8ನೇ 10ನೇ ತರಗತಿವರೆಗೂ. ಕಡಿಕೆ ಬಾಯನೋ ಬಂತು ಆದ್ರೆ ಜನರಿಗೆ ಮಾತ್ರ ಒಬ್ರು ಇಲ್ಲ. ಈ ದಾರಿಯಾಗ ಯಾವಾಗ ಹೋಗ್ಬೇಕಾದ್ರೂ ಕೂಡ ಇವಾಗ ನೋಡಿದ್ರೆ ಜನರಿಗೆ ತುಂಬಾಗಿರೋರು ಈ ಬಾಯಾಗ. ಆದ್ರೆ ಇವತ್ತು ಮಾತ್ರ ನಮ್ ಟೈಮ್ ಸರಿ ಇಲ್ಲೇನೋ ಒಬ್ರು ಇಲ್ಲ. ನೋಡ್ರೆ ಈ ಬಾಯಿ ಕಟ್ಟಿ ಸುಮಾರು 44 ವರ್ಷ ಆಗದೆ. ನನ್ಗೆ ಹೆಂಗ್ ತಿಳಿಯುಕ ಅಂದ್ರೆ ನೋಡ್ರೆ ಇಲ್ಲಿ ಯಾರೋ ಬರ್ದಿದ್ರು ಅದು ವಿಡಿಯೋ ಮಾಡ್ದೆ. ನಮ್ ಚರಣಗನಾದ್ರೆ ಅಲ್ಲಿ ನೀರ್ ಬರುವುದು ನೋಡಿ ಬೆಂಬಿದ್ನೋ ಈಜೋಡಿನ ಅಂತೇಳಿ. ಆದ್ರೆ ಅಲ್ಲಿ ಯಾರು ಇಲ್ಲಲ್ಲ ಅದಕ್ಕೆ ದಿಗ್ಲಿಕ್ಕೆ ಸುಮ್ನೆ ಯಾಕೆ ಅಂತೇಳಿ ಬಂದಾಕಿದ್ವಿ. ಹಂಗೆ ಇನ್ ಸ್ವಲ್ಪ ಮುಂದಕ್ಕೆ ಬಂದ್ರೆ ಗುಜ್ನಳ್ಳಿಯವರೆಲ್ಲ ಇಲ್ಲಿ ಬಂದು ಕ್ರಿಕೆಟ್ ಆಡ್ತಾ ಇದ್ರು. ಇನ್ನು ಬಾಯ್ ತಾವ್ ಇಲ್ಲಿದ್ದಾರ ಸರಿ ಅಂತೇಳಿ ಅಲ್ಲಿ ವಿಡಿಯೋ ಮಾಡ್ತಾ ಇದ್ನಿ. ಅಂದ್ರೆ ಕ್ರಿಕೆಟ್ ಆಡೋದು ನಿಮ್ಗೂ ತೋರ್ಸ್ನ ಅಂತೇಳಿ. ನೋಡ್ರಿ ಈ ಹುಡುಗ್ನಾರಿ ನನ್ನ ಫಾಲೋವರ್ ಅಂತೆ. ದೂರ್ನಿಂಕ ಯಾಕೆ ವಿಡಿಯೋ ಮಾಡ್ತೀಯ ಹತ್ರಕ್ ಬಂದು ವಿಡಿಯೋ ಮಾಡಿ ಬಾ ಅಂತ ಹೇಳ್ಕದ್ನು. ಸರಿ ಅಂತೇಳಿ ನಾನು ಹೋದ್ನೆ. ನೋಡ್ರಿ ಇವರೆಲ್ಲ ನಂಗೆ ತಿಳಿದಿರುವರೆ ಅಂದ್ರೆ ನಾನು ವಿಡಿಯೋಸ್ ನೋಡ್ತಾರೆ ಅಂತೆ. ನಮ್ ವಿಡಿಯೋನು ಮಾಡುವ ಅಂದಿದ್ಕ ನಾನು ವಿಡಿಯೋ ಮಾಡಿದ್ನಿ ಇವ್ರದ್ದು. ಅದಾದ ನಂಕ ನಾನು ಒಂದು ಮ್ಯಾಚ್ ಆಡಿದ್ನಿ. ನೋಡ್ರಿ ಇವಂದಾದ್ರೆ ನಿಚ್ಚಿನಗುಂಟೆ ಜಾವಿದ್ ಇವನ್ ಹೆಸರು. ನಾನು ಫೀಲ್ಡಿಂಗ್ ಮಾಡ್ತಾ ಇದ್ನೆ. 4 ಹೊಡೆದಿದ್ಕ ಬಾಲ್ ಎತ್ತೆ ಮರಕ್ ಹೋದ್ನೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಮಾಮಕಾಯಿಗೆ ತಿತ್ತಿಗೆ ಕಟ್ಟಿದ್ರು. ಇಟ್ಲು ಏನ್ ಹಿಂಗ್ ಕಟ್ಟುದು ಅಂದ್ರೆ ಮಾಮಕಾಯಿ ಕ್ವಾಲಿಟಿನೂ ಇರ್ತದೆ ಶೈನಿಂಗು ಇರ್ತದೆ ಹಂಗೆ ಊಜಿನೂ ಬೀಳುದ್ಲ. ಅದಕ್ಕೂ ಒಂದು ತಿತ್ಕಿತನ ಹೋಗಿ ಅಡಿಕೆ ಲಾಕೆನುಕ ನಮ್ಮ ಅಮ್ಮನ ಕೊಡು ನಾನೇನೆ. ಇನ್ ಯಾರನ್ನ ನೋಡಿದ್ರೆ ಉಗ್ದಾರು ಅಂತೇಳಿ ಅಲ್ಲಿಂದ ಬಂದಾಕಿದ್ನೆ. ಇನ್ನೊಂದು ಬಿಸಿಲಂತೂ ಸಾಧ್ಯವಿಲ್ಲ. ಮೇಲೆ ನೋಡಿದ್ರೆ ಬಿಸಿಲು ಕೆಳಗೆ ನೋಡಿದ್ರೆ ಕಾಲ್ ಗಂಟೆ ಅಂತ ಇದ್ವು. ಅದಾದ್ನಂಕ ನಾನು ಬ್ಯಾಟಿಂಗ್ ಆಡೋಕೆ ಇಳಿದ್ನೆ. ಆದ್ರೆ ಎಲ್ಲಾ ಬಾಲು ಹೊಡಿಯಲ್ಲ. ಹೊಡೆದಿದ್ದ ಬಾಲ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ನ ಅಷ್ಟೇ. ಯಾಕಂದ್ರೆ ನಂಗೂ ಬಿಂಕ್ ಬಿತ್ತದಲ್ಲ ಅದಕ್ಕೆ. ವಿಡಿಯೋ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡ್ರೆ ಯಾಕಂದ್ರೆ ನಂಗೂ ಖುಷಿ ಆಗ್ತದೆ.